ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 4ನೇ ತರಗತಿ ಗಣಿತ ಅಧ್ಯಾಯ 5 ಗುಣಾಕಾರ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 5.5ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, ಲ್ಯಾಟಿಸ್ ವಿಧಾನದಿಂದ ಗುಣಲಬ್ಧ ಕಂಡುಹಿಡಿ. ಪ್ರಶ್ನೆ ನಂಬರ್ 1, 52 × 9. ಇಲ್ಲಿ ಲ್ಯಾಟಿಸ್ ವಿಧಾನ ಎಂದರೆ ಈ ರೀತಿಯ ಚೌಕದಲ್ಲಿ ಗುಣಾಕಾರವನ್ನು ಮಾಡಬೇಕು. 1, 2 ಇಲ್ಲಿ 52 2 ಸಂಖ್ಯೆಗಳಿರುವುದರಿಂದ ಒಂದೊಂದು ಚೌಕದಲ್ಲಿ ಒಂದೊಂದು ಸಂಖ್ಯೆಯನ್ನು ಬರೆದಿದ್ದಾರೆ. ಒಂದು ಚೌಕದ ಮೇಲೆ 5, ಇನ್ನೊಂದು ಚೌಕದ ಮೇಲೆ 2 ಗುಣಿಸು 9 ಗುಣ್ಯ ಮೇಲೆ ಗುಣಕವನ್ನು ಪಕ್ಕದಲ್ಲಿ ಬರೆಯಬೇಕು. ಆದ್ದರಿಂದ ಗುಣಕವನ್ನು ಪಕ್ಕದಲ್ಲಿ ಬರೆದಿದ್ದಾರೆ. ಇಲ್ಲಿ 9 × 2 9 18. ಆದ್ದರಿಂದ ಇಲ್ಲಿ ನಾವು 9 × 2 ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಗುಣಿಸಬೇಕು. ನಂತರ ಈ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ಇಲ್ಲಿ ಗುಣಿಸಬೇಕು. ಮೊದಲನೇ ಸಂಖ್ಯೆ 9 × 2. ಈ ಸಂಖ್ಯೆಯನ್ನು ಬರೆದು ನಾವು ಉತ್ತರವನ್ನು ಇಲ್ಲಿ ಬರೆಯೋಣ. 9 × 2 9 18. ಈ ರೀತಿಯಾಗಿ ನಾವು ಬರೆಯಬೇಕು. ಎರಡನೇ ಸಂಖ್ಯೆ 5 9 × 5 9 45. ಈ ರೀತಿಯಾಗಿ ಬರೆಯಬೇಕು. ನಂತರ ಈ ಚೌಕಗಳನ್ನು 8 5 + 1 4 ಈ ರೀತಿಯಾಗಿ ಕ್ರಾಸ್ ವಿಧಾನದಿಂದ ನಾವು ಕೂಡಿಸಬೇಕು. ಇಲ್ಲಿ 8 ಇಲ್ಲಿ ಯಾವುದೇ ಸಂಖ್ಯೆಗಳು ಇಲ್ಲ. 1 ಮತ್ತು 5 ಇಲ್ಲಿ 2 ಸಂಖ್ಯೆಗಳಿದ್ದಾವೆ. ಮೂರನೇ ಸಂಖ್ಯೆ 4. ಆದ್ದರಿಂದ ಇಲ್ಲಿ ಮೊದಲನೇ ಸಂಖ್ಯೆ ಇಲ್ಲಿ ಮೊದಲನೇ ಚೌಕದಲ್ಲಿ 4 ಮಾತ್ರ ಇದೆ. 4. ಎರಡನೇ ಸಂಖ್ಯೆ 1 + 5 1 + 5 6. ಇಲ್ಲಿ ಮೂರನೇ ಚೌಕದಲ್ಲಿ 8 ಮಾತ್ರ ಇದೆ. 8 468. ಎರಡನೇ ಪ್ರಶ್ನೆ 712 × 5. 712 ಇಲ್ಲಿ 3 ಸಂಖ್ಯೆಗಳಿದ್ದಾವೆ. ಆದ್ದರಿಂದ 7 1 2 712 3 ಚೌಕಗಳಲ್ಲಿ ಅವರು ತೆಗೆದುಕೊಂಡಿದ್ದಾರೆ. ಗುಣಿಸು 5 5 ಒಂದೇ ಸಂಖ್ಯೆ ಆದ್ದರಿಂದ ಇಲ್ಲಿ ಒಂದೇ ಚೌಕ ಇದೆ. ಈಗ ನಾವು 5ಅನ್ನು 712ಕ್ಕೆ ಗುಣಿಸೋಣ. ಮೊದಲು 5 × 2 5 × 1 5 × 7 ಈ ರೀತಿಯಾಗಿ ನಾವು ಮಾಡಬೇಕು. 5 × 2 10. ಇದು 10ರ ಸ್ಥಾನ, 0 ಬಿಡಿ ಸ್ಥಾನ. 10ರ ಸ್ಥಾನದಲ್ಲಿ 1 ಬಿಡಿ ಸ್ಥಾನದಲ್ಲಿ 0ಯನ್ನು ಬರೆದಿದ್ದೇವೆ. 5 × 1 5. 5ಅನ್ನು ನಾವು ಇಲ್ಲಿ 10ರ ಸ್ಥಾನದಲ್ಲಿ ಬರೆಯುವಂತಿಲ್ಲ, ಬಿಡಿ ಸ್ಥಾನದಲ್ಲಿ ಬರೆಯೋಣ. 5 × 1 5 5 × 7 35. ಬಿಡಿ ಸ್ಥಾನದಲ್ಲಿ 5 ಮತ್ತು 10ರ ಸ್ಥಾನದಲ್ಲಿ 3ಅನ್ನು ಬರೆದಿದ್ದೇವೆ. ಈಗ ಈ ಎಲ್ಲ ಸಂಖ್ಯೆಗಳನ್ನು ನಾವು ಕೂಡಿಸೋಣ. ಇಲ್ಲಿ 0 1 + 5 6. ಇಲ್ಲಿ 5 ಇಲ್ಲಿ 3. ಆದ್ದರಿಂದ 712 ಮತ್ತು 5ರ ಗುಣಲಬ್ಧ 3560. ಮೂರನೇ ಸಂಖ್ಯೆ 75 × 36. ಇಲ್ಲಿ 2 ಸಂಖ್ಯೆಗಳಿದೆ. 7 5 75ಅನ್ನು ಇಲ್ಲಿ ಬರೆದಿದ್ದಾರೆ. 36 ಕೂಡ 2 ಸಂಖ್ಯೆಯಾದ್ದರಿಂದ ಇಲ್ಲೂ ಕೂಡ ಅವರು 2 ಚೌಕಗಳನ್ನು ತೆಗೆದುಕೊಂಡಿದ್ದಾರೆ. ಈಗ ನಾವು ಮೊದಲು 3ರಿಂದ 75ಅನ್ನು ಗುಣಿಸಬೇಕು. ನಂತರ 6ರಿಂದ 75ಅನ್ನು ಗುಣಿಸಬೇಕು. ಇಲ್ಲಿ ಆದರೂ ಕೂಡ 6ರಿಂದ 75ಅನ್ನು ನಾವು ಮೊದಲು ಗುಣಿಸುತ್ತೇವೆ. ನಂತರ 3ರಿಂದ 75ಅನ್ನು ನಂತರ ಗುಣಿಸುತ್ತೇವೆ. ಅದೇ ರೀತಿಯಲ್ಲಿ 3ರಿಂದ 75ಅನ್ನು ಮತ್ತು 6ರಿಂದ 75ಅನ್ನು ಬೇರೆ ಬೇರೆಯಾಗಿ ಗುಣಿಸೋಣ. 3 × 5 3 5 15. ನಂತರದ ಸಂಖ್ಯೆ 7 3 7 21. ಈಗ 6ರಿಂದ 75ಅನ್ನು ಗುಣಿಸೋಣ. 6 × 5 6 5 30. ನಂತರದ ಸಂಖ್ಯೆ 7 6 7 42. ಈಗ ನಾವು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಬೇಕು. ಬಿಡಿ ಸ್ಥಾನದಿಂದ ಕೂಡಿಸೋಣ. ಇಲ್ಲಿ 0 ಬಿಟ್ಟು ಯಾವುದೇ ಸಂಖ್ಯೆ ಇಲ್ಲ, 0. ಎರಡನೇ ಸಂಖ್ಯೆ ಕಂಡುಹಿಡಿಯುವಾಗ 5 3 8 + 2 10. ಇಲ್ಲಿ 10 ಬಂದಿದ್ದರಿಂದ 0ಯನ್ನು ನಾವು ಇಲ್ಲಿ ಬರೆದು 1ಅನ್ನು ಮುಂದಿನ ಸಂಖ್ಯೆಗೆ ಜೋಡಿಸಿದ್ದೇವೆ. 1 + 1 2 2 + 4 6 6 + 1 7. ಈ ಸಂಖ್ಯೆ ಮುಗಿಯಿತು. ಇಲ್ಲಿ ನಂತರದ ಸಂಖ್ಯೆ 2 ಮಾತ್ರ ಉಳಿದಿದೆ.
ಆದ್ದರಿಂದ 2 ಬರೆದಿದ್ದೇವೆ. 75 ಮತ್ತು 36ರ ಗುಣಲಬ್ಧ 2700. 4ನೇ ಪ್ರಶ್ನೆ 242 ಗುಣಿಸು 42. 2, 4, 2 242 ಇಲ್ಲಿ 3 ಸಂಖ್ಯೆ ಇರುವುದರಿಂದ 3 ಚೌಕಗಳ ಮೇಲೆ ಬರೆದಿದ್ದಾರೆ. 42 ಇಲ್ಲಿ 2 ಸಂಖ್ಯೆಗಳಿದ್ದಾವೆ, ಆದ್ದರಿಂದ ಇಲ್ಲಿ 2 ಚೌಕಗಳನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಈಗ ನಾವು ಮೊದಲನೆಯದಾಗಿ 4ರಿಂದ 242 ಗುಣಿಸಿ ಈ ಸ್ಥಾನಗಳಲ್ಲಿ ಬರೆಯಬೇಕು. ನಂತರ 2ರಿಂದ 242 ಗುಣಿಸಿ ಈ ಸ್ಥಾನಗಳಲ್ಲಿ ಬರೆಯೋಣ. 4, 2 4 2 8. ಇಲ್ಲಿ ನಾವು 8ಅನ್ನು ಇಲ್ಲಿ ಬರೆಯುವಂತಿಲ್ಲ, ಏಕೆಂದರೆ ಇದು 10ರ ಸ್ಥಾನ. 8ಅನ್ನು ಬಿಡಿ ಸ್ಥಾನದಲ್ಲಿ ಬರೆಯೋಣ. 4 × 4 16, 4 × 2 8. ಇದನ್ನು ಕೂಡ ಬಿಡಿ ಸ್ಥಾನದಲ್ಲಿ ಬರೆಯಬೇಕು, ಇದು 10ರ ಸ್ಥಾನ. 2 × 2 4, 2 × 4 8, 2 × 2 4. ಇವು 10ರ ಸ್ಥಾನವಾಗಿದೆ. ಇಲ್ಲಿ ಒಂದೊಂದೇ ಅಂಕಿ ಇರುವುದರಿಂದ ನಾನು ಬಿಡಿ ಸ್ಥಾನದಲ್ಲಿ ಇಟ್ಟಿದ್ದೇನೆ. ಈಗ ಕೂಡಿಸೋಣ. ಬಿಡಿ ಸ್ಥಾನದಲ್ಲಿ ಇಲ್ಲಿ 4 ಇದೆ, 4. 2ನೇ ಸ್ಥಾನ 8 + 8 16. 6ಅನ್ನು ಇಲ್ಲಿರಿಸಿ 1ಅನ್ನು ಮುಂದಿನ ಸ್ಥಾನಕ್ಕೆ ಕೂಡಿಸೋಣ. ಇಲ್ಲಿ 6 + 4 10 + 1 11. 1ಅನ್ನು ಇಲ್ಲಿರಿಸಿ ನಾನು 1ಅನ್ನು ಇಲ್ಲಿ ಕೂಡಿಸಬೇಕು. 8 + 1 9 + 1 10. ಆದ್ದರಿಂದ 242 × 42 ಈ 2 ಸಂಖ್ಯೆಗಳ ಗುಣಲಬ್ಧ 10,164. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 5.5ರ 4 ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 5.6ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.